ಎಚ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಮೀನ್ ಹತ್ತಿರಕ್ಯಾಳಿ. ಟಿಪ್ಪು ಸುಲ್ತಾನರ ಭಾವಚಿತ್ರಕ್ಕೆ ಅಪಮಾನ, ಅಭಿಮಾನಿಗಳಿಂದ ಗೋಲ್ಗೇರಿಯಲ್ಲಿ ಉಗ್ರ ಪ್ರತಿಭಟನೆ. ಸಿಂದಗಿ ತಾಲೂಕು ರಾಯಚೂರು ಜಿಲ್ಲೆಯ ಶಿರ್ವಾರ್ ಪಟ್ಟಣದ ಮಟನ್ ಮಾರ್ಕೆಟ್ನಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ರವರ ವೃತ್ತದ ಭಾವಚಿತ್ರಕ್ಕೆ ಹಲವು ಜಾತಿವಾದಿ ಕಿಡಿಗೇಡಿಗಳು ಅಪಮಾನ ಮಾಡಿರುವ ವಿಷಯವನ್ನು ಖಂಡಿಸಿ ಅಭಿಮಾನಿಗಳು ಗೋಲ್ಗೇರಿಯಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದರ ಮೂಲಕ ಗ್ರಾಮ ಲೇಖಾಧಿಕಾರಿಗಳ ಮೂಲಕ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಮೋದಿನ್ ಶಾಬಾದಿ, ಟಿಪ್ಪು ಕ್ರಾಂತಿ ಸೇನೆಯ ತಾಲೂಕಾ ಅಧ್ಯಕ್ಷ ಶಬ್ಬೀರ್ ಬಾಗ್ವಾನ್, DSS ಭೀಮಗರ್ಜನೆಯ ತಾಲೂಕಾ ಸಂಚಾಲಕ ಶ್ರೀಶೈಲ್ ಜಾಲ್ವಾದಿ, ಅಜೀಜ್ ಬಾಗ್ವಾನ್, ಶಿವ್ ಹತ್ತಿ, ರವಿರಾಜ್ ದೇವರಮನಿ, ಮಡಿವಾಳಪ್ಪ ನಾಯ್ಕೋಡಿ, ರಮೇಶ್ ತಳವಾರ್, ಸಲೀಂ ಮುಲ್ಲಾ ಮಾತನಾಡಿ, ರಾಜ್ಯದಲ್ಲಿ ಪದೇ ಪದೇ ಮಹಾನ್ ವ್ಯಕ್ತಿಗಳಿಗೆ ಅಪಮಾನ ಮಾಡುವ ಹೀನ ಕೃತ್ಯಗಳು ಹೆಚ್ಚುತ್ತಿವೆ. ಇದರ ಹಿಂದೆ ರಾಜಕೀಯ ವ್ಯಕ್ತಿಗಳ ಕೈವಾಡ ಇರುವ ಶಂಕೆ ವ್ಯಕ್ತವಾಗುತ್ತಿದೆ. ಲೋಕಸಭೆ ಚುನಾವಣೆ ಮುಂದಿಟ್ಟುಕೊಂಡು ಕಾಣದ ಕೈಗಳು ರಾಜ್ಯಾದ್ಯಂತ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡುವ ದುರುದ್ದೇಶದಿಂದ ಇಂಥ ನೀಚ ಕೃತ್ಯಗಳು ಮಾಡುವಂತೆ ಯುವಕರನ್ನು ಪ್ರಚೋದಿಸುತ್ತಿವೆ. ಅಂಥವರನ್ನು ಗುರುತಿಸಿ ಸರ್ಕಾರ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಟಿಪ್ಪು ಸುಲ್ತಾನ್ರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿದ್ದು ಸ್ವಾಗತಾರ್ಹ. ಕಠಿಣ ಶಿಕ್ಷೆಗೆ ಒಳಪಡಿಸಿ ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಒಂದು ವೇಳೆ ವಿಳಂಬ ಧೋರಣೆ ತೋರಿದರೆ ರಾಜ್ಯಾದ್ಯಂತ ಕಾನೂನಾತ್ಮಕ ಮತ್ತು ಸಂಘಟನಾತ್ಮಕವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸಾಧ್ಯ ಇದೆ, ಅವುಗಳಿಗೆ ನಾವು ನಿಯಂತ್ರಣಕ್ಕೆ ತರಲು ಸಾಧ್ಯವಿದೆ. ಆದ್ದರಿಂದ ರಾಜ್ಯ ಸರ್ಕಾರ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದವರ ಹಾಗೂ ಬಸವಾದಿ ತತ್ವವನ್ನು ಹೇಳಿಕೊಂಡು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಅಧಿಕಾರ ಹಿಡಿದಿದ್ದೀರಿ. ಆದ್ದರಿಂದ ತಮ್ಮಲ್ಲಿ ಒಂದು ವಿನಂತಿಸಿಕೊಳ್ಳುವುದೇನೆಂದ್ರೆ, ಕಠಿಣವಾದ ಕಾನೂನನ್ನ ಜಾರಿಗೆ ತಗೊಂಬರ್ರಿ. ಒಂದು ಸಮಾಜದಲ್ಲಿ ಒಂದು ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಕಾನೂನು. ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಅವಮಾನಗೊಳಿಸಿದ್ದನ್ನು ಖಂಡಿಸಿ ಗೋಲಗೇರಿಯ ಎಲ್ಲ ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗ ಮತ್ತು ಭಾರತೀಯರೆನ್ನುವ ಒಂದು ಹೆಮ್ಮೆಯ ವಿಷಯದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಎಲ್ಲ ಗೋಲಗೇರಿಯ ಬಂಧುಗಳೇ, ಈ ಕೃತ್ಯ ಅವರೊಬ್ಬ ಅಪ್ರತಿಮ ದೇಶಪ್ರೇಮಿಗಳಿಗೆ ದೇಶ ಕಾಪಾಡಿದವರಿಗೆ ಇಂಥ ಪರಿಸ್ಥಿತಿ ಬರ್ತದಂದ್ರೆ ಇನ್ನು ಉಳಿದ ನಿಮ್ಮಂಥವ್ರ ಗತಿ ಹೆಂಗ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಮೊದಲ ಇದು ಕೃತ್ಯ ಯಾರು ಮಾಡ್ತಾರ, ಈ ಕೃತ್ಯದ ಹಿಂದೆ ಯಾರ ಮಾಡಿದವ್ರಿಗೆ ಏನು ಮಾಡಬೇಡ್ರಿ. ಯಾವ ಹಿಂದೆ ಹಚ್ಚಿ ಕುರ್ತಿರ್ತಾನ ಆ ಬೋಸಡಿ ಮಗನಿಗೆ ಮೊದಲು ತರ್ಬೇಕಂತ ನಾವು. ಯಾಕಂದ್ರೆ ಮಾಡಿದವರು ಅವ್ರು ಕೂಲಿ ತೊಗೊಂಡು ಮಾಡ್ತಿರ್ತಾರೆ. ಕೂಲಿ ಕೊಡೋ ಮಗ ಬೇಕಲ್ಲ ಮೊದಲು. ಆ ಮಗನಿಗೆ ಹಿಡಿದಾಗ ತಾನೇ ಸುದ್ದ ಆಗ್ತದೆ. ಸರ್ಕಾರ ಈ ವಿಷಯದಲ್ಲಿ ಎಚ್ಚೆತ್ಕೋಬೇಕು. ಇದು ಕುಳು ಮಗನವೇ. ಈಗ ಒಟ್ಟು ಒಂದು ದೇಶದ ಹಿತ ಏನ ಶಾಂತಿ ಕದಲುವ ಒಂದು ಯತ್ನ ನಡೆದ. ಇದೇ ಹತ್ತಿಮ ಅವ್ರು ಹೇಳ್ದಂಗ ಶಾಂತಿ ಕದಡಿ ತಮ್ಮ ಚುನಾವಣೆ ಗಿಮಿಕ್ಸ್ ಮಾಡುವಂತ ಒಂದು ಷಡ್ಯಂತ್ರ ಇಲ್ಲಿ ನಮ್ಮ ದೇಶದಾಗ ನಿರಂತರ ನಡೀತಾನೆ ಬಂದಿದೆ. ಅದೆಲ್ಲ ತಮಗ್ ಗೊತ್ತದ. ಈ ಸದ್ದ ಟಿಪ್ಪು ಸುಲ್ತಾನ್ ಅವ್ರದ್ದು ಅವಮಾನಗೊಳಿಸಿದ್ದನ್ನ ಇವ್ರೇನು ಶಿಕ್ಷೆ ಮಾಡಿರಿ, ಅವ್ರಿಗೆ ಅರೆಸ್ಟ್ ಮಾಡಿರಿ, ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ವಿಚಾರಣೆ ಇಲ್ಲ, ಅವ್ರಿಗೆ ಡೈರೆಕ್ಟ್ ಶಿಕ್ಷೆ ಕೊಡ್ಬೇಕು. ಅಂದ್ರೆ ಮುಂದೆ ಅವ್ರು ಹುಷಾರಾಗ್ತಾರಂತ